ಹ್ಯೂಮನ್ ಬ್ರೈನ್ನ ಆ್ಯಾವ್ರೇಜ್ ಸೈಜ್ 1300 ಕ್ಯೂಬಿಕ್ ಸೆಂಟಿಮೀಟರ್ಸ್ ಅಂತ ಹೇಳ್ತಾರೆ. ಹಾಗಾದರೆ ಹ್ಯೂಮನ್ ಬ್ರೈನ್ ಹೇಗೆ ಎವಾಲ್ವ್ ಆಯಿತು? ಪ್ರಪಂಚದ ಮೊದಲ ಮಾನವ ಯಾರು? ಎಲ್ಲಿಂದ ಬಂದ? ಥಿಯರಿ ಆಫ್ ಎವಲ್ಯೂಷನ್ ಏನು ಹೇಳುತ್ತೆ? ಬನ್ನಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಭೂಗೋಳ ಚಾನಲ್ಗೆ ಸ್ವಾಗತ. ವಿಡಿಯೋ ಒಳಗೆ ಹೋಗೋಣ. ಸೊ ಪ್ರಪಂಚದ ಮೊದಲನೇ ಮಾನವ ಯಾರು ಅಂತ ನಾವು ಒಬ್ಬರು ಇಬ್ಬರನ್ನ ಹೇಳೋಕ್ಕಾಗಲ್ಲ. ಇನ್ನು ಹೇಳಬೇಕು ಅಂದರೆ ಅದೊಂದು ಗ್ರೂಪ್ ಆಫ್ ಆ್ಯನಿಮಲ್ಸ್, ಗ್ರೂಪ್ ಆಫ್ ಒಂದು ಜೀವಿಗಳಿಂದ ಮಾನವ ಎವಾಲ್ವ್ ಆಗಿತ್ತು. ಸೊ ಥಿಯರಿ ಆಫ್ ಎವಲ್ಯೂಷನ್ ಪ್ರಕಾರ ನೀವು ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟ್ ಕೇಳಿರ್ತೀರ. ಸೊ ಆಸ್ಟ್ರಲೋಪೆಥಿಸಸ್ ಅಂತ ಒಂದು ಕ್ಯಾಟಗರಿ ಇದೆ. ಆಸ್ಟ್ರಲೋಪೆಥಿಸಸ್ ಅಂದರೆ ಇವತ್ತು ನಾವು ನೋಡುವಂತಹ ಗೊರಿಲ್ಲಾ, ಚಿಂಪಾಂಜಿ, ಮಂಕೀಸ್ ಇದರ ಏನ್ಸೆಸ್ಟರ್ಸ್ 40 ಲಕ್ಷ ವರ್ಷಗಳ ಹಿಂದೆ ಬದುಕ್ತಾ ಇದ್ದಂತಹ ಜೀವಿಗಳು. ಇದೇ ಮೂಲ ಅಂತ ಹೇಳ್ಬೋದು ಮನುಷ್ಯ ಫಾರ್ಮ್ ಆಗಿದ್ದಕ್ಕೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕೆಲವು ವಿಷಯಗಳು ತಿಳ್ಕೋಬೇಕು. ಅಂದರೆ ಸುಮಾರು 25 ಕೋಟಿ ವರ್ಷಗಳ ಹಿಂದೆ ಡೈನಾಸರ್ಸ್ ಬದುಕ್ತಾ ಇತ್ತು. 4-5 ಕೋಟಿ ವರ್ಷಗಳ ಹಿಂದೆ ಈ ಡೈನಾಸರ್ಸ್ ಸಂಪೂರ್ಣವಾಗಿ ನಾಶ ಆಯಿತು. ಆ ಟೈಮಲ್ಲಿ ಪ್ರಕೃತಿ ಬಹಳ ಸ್ತಬ್ಧವಾಗಿತ್ತು ಅಂತ ಹೇಳ್ಬೋದು. ಅವತ್ತಿನ ವರ್ಲ್ಡ್ ಮ್ಯಾಪ್ ಇವತ್ತಿನ ವರ್ಲ್ಡ್ ಮ್ಯಾಪ್ ಜೊತೆ ಕಂಪೇರ್ ಮಾಡಿದ್ರೆ ಬೇರೆ ತುಂಬಾ ಚೇಂಜಸ್ ಇರುತ್ತೆ. ಎಲ್ಲರೂ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕೇಳಿರ್ತೀರ. ಭಾರತ ಅವಾಗ ಒಂದು ದ್ವೀಪವಾಗಿತ್ತು. ಸೊ 4 ಕೋಟಿ ವರ್ಷಗಳ ಹಿಂದೆ ಈ ಭಾರತ ಅನ್ನೋ ದ್ವೀಪ ಈ ಯುರೋಪ್ ಹಾಗೂ ಏಷ್ಯಾ ಯುರೇಷಿಯನ್ ಪ್ಲೇಟ್ ಅಂತ ಹೇಳ್ತಾರೆ. ಆ ಯುರೇಷಿಯನ್ ಪ್ಲೇಟಿಗೆ ಭಾರತ ಅನ್ನೋ ದ್ವೀಪ ಹೋಗಿ ಕೊಲೈಡ್ ಆಗುತ್ತೆ. ಇದು ಸುಮ್ಮನೆ ಓವರ್ ನೈಟಲ್ಲಿ ಹೋಗಿ ಆದಂತಹ ಕೊಲಿಷನ್ ಅಲ್ಲ. ಸುಮಾರು ಒಂದು 50 ಕೋಟಿ ವರ್ಷಗಳ ಪರಿಣಾಮ ಅದು. 50 ಕೋಟಿ ವರ್ಷಗಳಿಂದ ಮೂವ್ ಆಗಿ ಭಾರತ ಅನ್ನೋ ದ್ವೀಪ ಯುರೇಷಿಯನ್ ಪ್ಲೇಟ್ಗೆ ಹೋಗಿ ಕೊಲೈಡ್ ಆಗುತ್ತೆ. ಈ ರೀತಿ ಕೊಲೈಡ್ ಆದಮೇಲೆ ನ್ಯಾಚುರಲಿ ಅಲ್ಲೊಂದು ಮೌಂಟನ್ ರೇಂಜಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಅದು ಇವತ್ತು ಭಾರತದ ಉತ್ತರ ಭಾಗದಲ್ಲಿರುವಂತಹ ಹಿಮಾಲಯನ್ ಮೌಂಟನ್ಸ್ 4 ಕೋಟಿ ವರ್ಷಗಳ ಹಿಂದೆ ಫಾರ್ಮ್ ಆಗಿದ್ದಂತಹ ಮೌಂಟನ್ಸ್ ಅದು. ಅಂದರೆ 50 ಕೋಟಿ ವರ್ಷಗಳಿಂದ ಆದಂಥ ಪರಿಣಾಮ ಕೊಲಿಷನ್ ಆಗ್ತಿದ್ದಂಗೆ ಅಲ್ಲಿ ಮೌಂಟನ್ ರೇಂಜಸ್ ಫಾರ್ಮ್ ಆಗುತ್ತಲ್ಲ, ಅದೇ ರೀತಿ ಹಿಮಾಲಯನ್ ಮೌಂಟನ್ಸ್ ಫಾರ್ಮ್ ಆಗೋಕ್ಕೆ ಶುರುವಾಯಿತು. ಅದೇ ಟೈಮಲ್ಲಿ ಆಫ್ರಿಕಾ ಹಾಗೂ ಅರೇಬಿಯನ್ ಪ್ಲೇಟ್ ಅಂತ ಹೇಳ್ತಾರೆ. ಆಫ್ರಿಕಾ ಹಾಗೂ ಅರೇಬಿಯನ್ ಪ್ಲೇಟ್ ಕೊಲೈಡ್ ಆಗುತ್ತೆ. ಈ ಕೊಲೈಡ್ ಆಗ್ತಿದ್ದಂಗೆ ಆಫ್ರಿಕಾದ ಪೂರ್ವ ಭಾಗದಲ್ಲಿ ಅಂದರೆ ಈಸ್ಟರ್ನ್ ಆಫ್ರಿಕಾ ರೀಜನಲ್ಲಿ ಸುಮಾರು 5600 ಕಿಲೋಮೀಟರ್ ರೇಂಜಿಗೆ ಮೌಂಟನ್ ರೇಂಜಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇದು ಆಫ್ರಿಕಾ ಹಾಗೂ ಅರೇಬಿಯನ್ ಪ್ಲೇಟ್ ಕೊಲಿಷನಲ್ಲಿ ಆದಂತಹ ಮೌಂಟನ್ ರೇಂಜಸ್. ಈ ದಕ್ಷಿಣ ಆಫ್ರಿಕಾ ಇದೆಯಲ್ಲ, ಈ ದಕ್ಷಿಣ ಆಫ್ರಿಕಾದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ ಇತ್ತು ಅಂತ ಹೇಳ್ತಾರೆ. ಅದು ಎಷ್ಟು ದಟ್ಟ ಅಂದರೆ ಮರದಿಂದ ಮರಕ್ಕೆ ಅಂತರನೇ ಇರಲ್ಲ ಅನ್ನೋ ಮಟ್ಟಿಗೆ ಅಷ್ಟು ಡೆನ್ಸಿಟಿಯಿಂದ ಡೆನ್ಸ್ ಆಗಿರುತ್ತಂತೆ ಆ ಫಾರೆಸ್ಟ್. ಅದನ್ನು ರೈನ್ ಫಾರೆಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಬಹಳ ಅಲ್ಲಿ ಘೋರವಾಗಿ ಮಳೆ ಬೀಳುತ್ತೆ. ಹೇಗೆ ಅಂದರೆ ಅರೇಬಿಯನ್ ಸೀ ಇದೆಯಲ್ಲ, ಈ ಅರೇಬಿಯನ್ ಸೀಯಿಂದ ಬೀಸುವಂಥ ಗಾಳಿ ಈಸ್ಟರ್ನ್ ಆಫ್ರಿಕಾನ ದಾಟ್ಕೊಂಡು ಸೌತ್ ಆಫ್ರಿಕಾದ ಈ ಅರಣ್ಯ ಪ್ರದೇಶಕ್ಕೆ ಆ ಗಾಳಿ ಏನು ಮಾಡುತ್ತೆ, ಆ ಮೋಡಗಳನ್ನೆಲ್ಲ ಕರ್ಕೊಂಡು ಮೋಡ ಕವಿದ ವಾತಾವರಣ ಅರಣ್ಯ ಪ್ರದೇಶ ಸುತ್ತಲೂ ಫಾರ್ಮ್ ಆಗುತ್ತೆ. ಅದರಿಂದ ಘೋರವಾದ ಮಳೆ ಕವಿದ ವಾತಾವರಣ ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ತುಂಬ ಮಳೆ ಬೀಳೋದ್ರಿಂದ ಅದು ರೈನ್ ಫಾರೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿ ತುಂಬ ದಟ್ಟವಾದ ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದಲ್ಲಿ ಆಸ್ಟ್ರಲೋಪೆಥಿಸಸ್ ಅನ್ನೋ ಈ ಕ್ಯಾಟಗರಿ ಆಫ್ ಅನಿಮಲ್ಸ್ ಬದುಕ್ತಾ ಇತ್ತು. ಮರಗಳಲ್ಲೇ ವಾಸ ಆಗ್ತಾಯಿತ್ತು. ಬಟ್ ಇವಾಗ ಈ ಅರೇಬಿಯನ್ ಪ್ಲೇಟ್ ಹಾಗೂ ಆಫ್ರಿಕನ್ ಪ್ಲೇಟ್ ಕೊಲಿಷನ್ಲಿ ಫಾರ್ಮ್ ಆದಂತಹ ಮೌಂಟನ್ ರೇಂಜಸ್ ಇದೆಯಲ್ಲ, ಅದು ಇವತ್ತು ಮನುಷ್ಯ ಫಾರ್ಮ್ ಆಗಿದ್ದಕ್ಕೆ ಮೂಲ ಅಂತ ಹೇಳ್ಬೋದು. ಹೇಗೆ ಅಂದರೆ ಈ ಅರೇಬಿಯನ್ ಸೀಯಿಂದ ಬೀಸುವಂಥ ಗಾಳಿಯನ್ನು ಈ ಮೌಂಟನ್ ರೇಂಜಸ್, ಈ ಈಸ್ಟರ್ನ್ ಆಫ್ರಿಕಾದಲ್ಲಿರುವಂತಹ ಮೌಂಟನ್ ರೇಂಜಸ್ ಸ್ಟಾಪ್ ಮಾಡ್ತಾಯಿತ್ತು. ಆವಾಗ ಆ ಮೋಡಗಳು ಆ ಅರಣ್ಯ ಪ್ರದೇಶಕ್ಕೆ ಅಷ್ಟು ದಟ್ಟವಾಗಿ ಹೋಗ್ತಾ ಇರಲಿಲ್ಲ. ಅದರಿಂದ ಆ ಅರಣ್ಯ ಪ್ರದೇಶ, ಆ ರೈನ್ ಫಾರೆಸ್ಟು, ಸೌತ್ ಆಫ್ರಿಕಾದಲ್ಲಿರುವಂತಹ ರೈನ್ ಫಾರೆಸ್ಟು ಅದರ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗ್ತಾಯಿತ್ತು. ಮರದಿಂದ ಮರಕ್ಕೆ ಅಂತರ ಜಾಸ್ತಿ ಆಗ್ತಾ ಹೋಗ್ತಾಯಿತ್ತು. ಈ ಆಸ್ಟ್ರಲೋಪೆಥಿಸಸ್ ಅನ್ನೋ ಈ ಕ್ಯಾಟಗರಿ ಆಫ್ ಅನಿಮಲ್ಸ್ ಇತ್ತಲ್ಲ, ಇದು ಮರದಲ್ಲೇ ವಾಸ ಆಗ್ತಾಯಿತ್ತು. ಮರದಿಂದ ಮರಕ್ಕೆ ಜಂಪ್ ಮಾಡಿ ಅಲ್ಲಿರುವ ಹಣ್ಣು ಹಂಪಲು ಇವೆಲ್ಲ ತಿಂತಾಯಿತ್ತು. ಯಾವಾಗ ಮರದಿಂದ ಮರಕ್ಕೆ ಆ ಗ್ಯಾಪ್ ಅಂತರ ಜಾಸ್ತಿ ಆಗ್ತಾಯಿತ್ತೋ ಈ ಜೀವಿಗಳು ಕೆಳಗಡೆ ನೆಲಕ್ಕೆ ಬಂದು ನೆಲದಿಂದ ಇನ್ನೊಂದು ಮರ ಹತ್ತುವಂತಹ ಒಂದು ಪರಿಸ್ಥಿತಿ ಶುರುವಾಯಿತು. ಆವಾಗ ಈ ಜೀವಿಗಳು ಏನು ಮಾಡ್ತಾಯಿತ್ತು, ಮರದಿಂದ ಕೆಳಗಿಳಿದು ನಡೆಯೋಕ್ಕೆ ಪ್ರಯತ್ನ ಪಡ್ತಾಯಿತ್ತು 2 ಕಾಲಲ್ಲಿ. ಇದು 4 ಕಾಲುಗಳಲ್ಲಿ ನಡೆಯುತ್ತಿದ್ದಂತಹ ಜೀವಿಗಳು. ಬಟ್ ಕೆಳಗಡೆ ಇಳಿದು 4 ಕಾಲುಗಳಲ್ಲಿ ನೆಲದ ಮೇಲೆ ಅದನ್ನು ನಡೆಯೋಕ್ಕೆ ಗೊತ್ತಿರಲಿಲ್ಲ. ಯಾಕಂದರೆ 2 ಕೈಗಳನ್ನ ಬ್ರ್ಯಾಂಚಸ್ನ ಇಟ್ಕೊಳ್ಳೋಕ್ಕೆ ಬಳಸ್ತಾ ಇತ್ತು. ಸೊ ಸಡನ್ನಾಗಿ ನೆಲದ ಮೇಲೆ ಇಳಿದ ಮೇಲೆ ಅದಕ್ಕೆ ನಡೆಯೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ 4 ಕಾಲುಗಳಲ್ಲಿ. ಸೊ 2 ಕಾಲುಗಳಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಟ್ಟು ಅದು 2 ಕಾಲುಗಳಲ್ಲಿ ನಡೆದು ಒಂದು 10 ಮೀಟರ್ ದೂರ ನಡೆಯೋದು. 10 ಮೀಟರ್ ದೂರ ನಡೆದು ಅಲ್ಲಿಂದ ಇನ್ನೊಂದು ಮರ ಹತ್ತಿ ಅಲ್ಲಿಂದ ಇನ್ನೊಂದು ಹಣ್ಣನ್ನು ಕೀಳೋದು, ಈ ರೀತಿ ಮಾಡ್ತಾಯಿತ್ತು. ಈ ಆಸ್ಟ್ರಲೋಪೆಥಿಸಸ್ ಅನ್ನೋ ಕ್ಯಾಟಗರಿ ಆಫ್ ಆ್ಯನಿಮಲ್ಸ್ಗೆ ಇದು ಗೊರಿಲ್ಲಾ, ಚಿಂಪಾಂಜಿ, ಮಂಕೀಸ್ ಇದರ ಒಂದು ಏನ್ಸೆಸ್ಟರ್ಸ್ ಅಂತ ಹೇಳ್ಬೋದು. ಈ ಕ್ಯಾಟಗರಿ ಆಫ್ ಅನಿಮಲ್ಸ್ಗೆ ಇದ್ದಂತಹ ಬ್ರೈನ್ ನೋಡಿದ್ರೆ ನಿಮಗೊಂದು 400 ಇಂದ 500 ಕ್ಯೂಬಿಕ್ ಸೆಂಟಿಮೀಟರ್ಸ್ ಅಂತ ಹೇಳ್ತಾರೆ.
ಈ ಪ್ರಾಣಿಗಳನ್ನ ನಾವು ಬೈಪೆಡಲ್ ಅನಿಮಲ್ಸ್ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇದು ಬರೀ 10 ಮೀಟರ್ ಮಾತ್ರ 2 ಕಾಲುಗಳಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡ್ತಾಯಿತ್ತು, ಸಂಪೂರ್ಣವಾಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಬೈಪೆಡಲಿಸಮ್ ಅಂದರೆ ಸಂಪೂರ್ಣವಾಗಿ 2 ಕಾಲುಗಳಲ್ಲಿ ನಡೆಯುವಂಥ ಪ್ರಾಣಿಗಳಿಗೆ ಬೈಪೆಡಲಿಸಮ್ ಅಂತ ಬೈಪೆಡಲ್ ಅನಿಮಲ್ಸ್ ಅಂತ ಹೇಳ್ತಾರೆ. ಬಟ್ ಈ ಆಸ್ಟ್ರಲೋಪೆಥಿಸಸ್ ಅನ್ನೋ ಈ ಕ್ಯಾಟಗರಿ ಆಫ್ ಅನಿಮಲ್ಸ್ನ ನಾವು ಬೈಪೆಡಲ್ ಕ್ಯಾಟಗರಿಗೆ ಹಾಕೋಕ್ಕಾಗಲ್ಲ. ಕಾಲಕ್ರಮೇಣದಲ್ಲಿ ಇದು 40 ಲಕ್ಷ ವರ್ಷಗಳ ಹಿಂದೆ ನಡೆದಂತಹ ಒಂದು ಪರಿಣಾಮ. 40 ಲಕ್ಷ ವರ್ಷಗಳ ಆದಮೇಲೆ ಹಾಗೆ ಈ ಕಾಲಕ್ರಮೇಣದಲ್ಲಿ ಈ ಕ್ಯಾಟಗರಿ ಆಫ್ ಅನಿಮಲ್ಸ್ ಎವಾಲ್ವ್ ಆಗ್ತಾ 10 ಮೀಟರ್ ನಡೆಯುವಂತಹ ಪ್ರಾಣಿ 20 ಮೀಟರ್ 30 ಮೀಟರ್ ಅಂತ ಹೇಳಿ ಅದರ ಬೋನ್ ಸ್ಟ್ರಕ್ಚರ್ ಲೆವೆಲಲ್ಲಿ ಚೇಂಜಸ್ ಆಗ್ತಾಯಿತ್ತು. ಏನಕ್ಕೆ ಅಂದರೆ 2 ಕಾಲುಗಳಲ್ಲಿ ನಡೆಯೋಕ್ಕೆ ಸುಮಾರು ದೂರ ನಡೆಯೋಕ್ಕೆ ಪ್ರಯತ್ನ ಪಡ್ತಾನೆ ಇತ್ತು. ಸುಮಾರು ಒಂದು 32 ಲಕ್ಷ ವರ್ಷಗಳ ಹಿಂದೆ ಲೂಸಿ ಅನ್ನೋ ಕ್ಯಾಟಗರಿ ಆಫ್ ಅನಿಮಲ್ಸ್ ಅದರ ಫಾಸಿಲ್ಸನ್ನು ಎಥಿಯೋಪಿಯಾನಲ್ಲಿ ಕಂಡುಹಿಡಿದಿದ್ದಾರೆ. ಅದರ ಪ್ರಕಾರ ಆ ಫಾಸಿಲ್ನ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿದೆ ಈ ಲೂಸಿ ಅನ್ನೋ ಅನಿಮಲ್ಸ್, ಈ ಕ್ಯಾಟಗರಿ ಆಫ್ ಅನಿಮಲ್ಸ್ 32 ಲಕ್ಷಗಳ ವರ್ಷಗಳ ಹಿಂದೆ ಬದುಕ್ತಾ ಇತ್ತು ಅನ್ನೋ ಒಂದು ರಿಸರ್ಚ್ ಹೇಳುತ್ತೆ. ಈ ಕ್ಯಾಟಗರಿ ಆಫ್ ಅನಿಮಲ್ಸೇ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ 2 ಕಾಲುಗಳಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಟ್ಟ ಅನಿಮಲ್ಸ್ ಅಂತ ಹೇಳ್ತಾರೆ. ಇದನ್ನು ಫಸ್ಟ್ ಬೈಪೆಡಲ್ ಅನಿಮಲ್ಸ್ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಈ 10 ಮೀಟರ್ 20 ಮೀಟರ್ ಅಂತ ನಡೆಯೋಕ್ಕೆ ಹೋಯ್ತಲ್ಲ, ಇದು ಹಾಗೆ ಇದೊಂದು ಎವಲ್ಯೂಷನ್, 8 ಲಕ್ಷ ವರ್ಷಗಳ ಎವಲ್ಯೂಷನ್. ಸೊ ಒಂದು ಸ್ಟೇಜಲ್ಲಿ 32 ಲಕ್ಷ ವರ್ಷಗಳ ಹಿಂದೆ ಈ ಲೂಸಿ ಅನ್ನೋ ಗ್ರೂಪ್ ಆಫ್ ಅನಿಮಲ್ಸ್ ತುಂಬ ದೂರ 2 ಕಾಲುಗಳಲ್ಲೇ ನಡೆಯೋಕ್ಕೆ ಸಾಮರ್ಥ್ಯ ಇತ್ತಂತೆ ಈ ಕ್ಯಾಟಗರಿ ಆಫ್ ಅನಿಮಲ್ಸ್ಗೆ. ಬಟ್ ಇದೊಂದು ತುಂಬ ಚಾಲೆಂಜಿಂಗ್ ಟೈಮ್ಸ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಂತಹ ಈ ಜೀವಿಗಳು ಆವಾಗ ಅದರ ಡೆಲಿವರಿ ಎಲ್ಲ ತುಂಬ ನಾರ್ಮಲ್ ಡೆಲಿವರಿ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಸಂಪೂರ್ಣವಾಗಿ ಆ ಮಗು ಹೊಟ್ಟೆಯಲ್ಲೇ ಬೆಳೆದು ಆಚೆ ಬರೋದು. ಬಟ್ 2 ಕಾಲುಗಳಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಟ್ಟ ಮೇಲೆ ಬೋನ್ ಸ್ಟ್ರಕ್ಚರಲ್ಲಿ ಚೇಂಜಸ್ ಆಗೋಕ್ಕೆ ಶುರುವಾಯಿತು. ಸೊ ಸಂಪೂರ್ಣವಾಗಿ ಬೆಳೆದು ಮಗು ಆಚೆ ಬರ್ತಾ ಇರಲ್ಲ. ಸೊ ಇವತ್ತು ಆ ಪರಿಸ್ಥಿತಿ ನೀವು ನೋಡ್ಬೋದು. ಮನುಷ್ಯರಲ್ಲಿ ಆ ಮಗು ಒಂದು 10 ತಿಂಗಳು ಆಚೆ ಬಂದ ಮೇಲೆ ಸಂಪೂರ್ಣವಾಗಿ ಬೆಳೆದಿರಲ್ಲ, ಅದು ಬೆಳೆಯೋಕೆ ಇನ್ನೂ 2 ವರ್ಷಗಳ ಕಾಲ ಬೇಕಾಗತ್ತೆ. ಫಸ್ಟು ಕ್ರಾಲ್ ಮಾಡುತ್ತೆ, 4 ಈ 2 ಕೈಗಳನ್ನೂ ಕಾಲಾಗೆ ಬಳಸೋಕ್ಕೆ ಶುರು ಮಾಡಿ ಕ್ರಾಲ್ ಮಾಡುತ್ತೆ. ಕ್ರಾಲ್ ಮಾಡಿದ್ಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ, ನಿಂತ್ಕೊಂಡ್ಮೇಲೆ ನಡೆಯೋಕ್ಕೆ ಶುರು ಮಾಡುತ್ತೆ. ಸೊ ಈ ಒಂದು ಪ್ರಾಸೆಸ್ಗೆ 2 ವರ್ಷ. ಏನಕ್ಕೆ ಅಂದರೆ ಬೋನ್ ಸ್ಟ್ರಕ್ಚರ್ ಲೆವೆಲಲ್ಲಿ 4 ಕಾಲುಗಳಲ್ಲಿ ಇದ್ದಂತಹ ಜೀವಿಗಳು ನಾವು ಎಲ್ಲೋ ಒಂದು ಕಡೆ ನೇಚರ್ನ ಒಂದು ಕಡ್ಡಾಯ ಅಂತ ಹೇಳ್ಬೋದು, ಅದರಿಂದ ನಾವು 2 ಕಾಲುಗಳಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡೋಕ್ಕೆ ಶುರು ಮಾಡಿದ್ವಿ. ಸೊ ಬೋನ್ ಸ್ಟ್ರಕ್ಚರ್ ಲೆವೆಲಲ್ಲಿ ಚೇಂಜಸ್ ಆಗೋಕ್ಕೆ ಶುರುವಾಯಿತು. ನೀವು ಹಸು ಕರುಗಳೆಲ್ಲ ತೊಗೊಂಡ್ರೆ ಆಚೆ ಬರ್ತಿದ್ದಂಗೆ ಅದು ನಡೆಯೋಕ್ಕೆ ಶುರು ಮಾಡುತ್ತೆ. 2 ದಿನದಲ್ಲಿ ಆಹಾರ ಹುಡ್ಕೋಕ್ಕೆ ಶುರು ಮಾಡುತ್ತೆ. ಎಲ್ಲೋ ಒಂದು ಕಡೆ ಅದು ಕರು ಹೊಟ್ಟೆಯಲ್ಲೇ ಬೆಳೆದು ಆಚೆ ಬರುತ್ತೆ. ಬಟ್ ಮನುಷ್ಯ ಆಗಲ್ಲ. ಅದೇ ರೀತಿ ಈ ಲೂಸಿ ಅನ್ನೋ ಗ್ರೂಪ್ ಆಫ್ ಅನಿಮಲ್ಸ್ ಅದರ ಒಂದು ಪೀರಿಯಡ್ ಅನ್ನೋದು ಬಹಳ ಕಠಿಣವಾಗಿತ್ತು. ಏನಕ್ಕೆ ಅಂದರೆ ಎಷ್ಟೊಂದು ಅನಿಮಲ್ಸು ಡೆಲಿವರಿ ಟೈಮಲ್ಲೇ ಸಾಯೋದು, ಮಗು ಹುಟ್ಟಬೇಕಾದ್ರೆ ಸಾಯೋದು, ಅಥವಾ ಆ ಫೀಮೇಲ್ ವರ್ಷನ್ ಅನಿಮಲ್ ಇರುತ್ತಲ್ಲ ಅದು ಆಗಲೇ ಸಾಯೋದು ಡೆಲಿವರಿ ಟೈಮಲ್ಲೇ. ಅಷ್ಟು ಅನುಗುಣವಾಗಿ ಅದು ಬಾಳೋಕ್ಕಾಗ್ತಾ ಇರಲಿಲ್ಲ. ಇದೊಂದು ತುಂಬ ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ಬೋದು, ಒಂದು 32 ಲಕ್ಷ ವರ್ಷಗಳ ಹಿಂದೆ. ಅದಾದ ನಂತರ ಈ ಎವಲ್ಯೂಷನ್ ಕಂಟಿನ್ಯೂ ಆಗ್ತಾನೆ ಹೋಯಿತು. ಸುಮಾರು ಒಂದು 20-25 ಲಕ್ಷ ವರ್ಷಗಳ ಹಿಂದೆ ಈ ಲೂಸಿಯನ್ ಅನಿಮಲ್ಸ್ ಎವಾಲ್ವ್ ಆಗಿ ಎಲ್ಲೋ ಒಂದು ಕಡೆ ನಡೀತಾ ದಾರಿಯಲ್ಲಿ ಕಲ್ಲುಗಳೆಲ್ಲ ಕಾಣುತ್ತಲ್ಲ, ಕಲ್ಲುಗಳನ್ನೆಲ್ಲ ಕೈಯಲ್ಲಿ ಎತ್ತಕ್ಕೆ ಶುರು ಮಾಡುತ್ತೆ. ಈ ಕಲ್ಲುಗಳನ್ನ ಆಯುಧವಾಗಿ ಬಳಸೋಕ್ಕೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಈ ರೀತಿ ಕಲ್ಲುಗಳನ್ನ ಆಯುಧವಾಗಿ ಬಳಸೋಕ್ಕೆ ಯೋಚನೆ ಮಾಡುತ್ತಲ್ಲ, ಈ ಕ್ಯಾಟಗರಿ ಆಫ್ ಅನಿಮಲ್ಸ್ನ ಹೋಮೋ ಹ್ಯಾಬಿಲಿಸ್ ಅಂತ ಹೇಳ್ತಾರೆ, ಅಥವಾ ಹ್ಯಾಂಡಿ ಮ್ಯಾನ್ ಅಂತ ಹೇಳ್ತಾರೆ. ಈ ಹೋಮೋ ಹ್ಯಾಬಿಲಿಸ್ ಅನ್ನೋ ಕ್ಯಾಟಗರಿ ಆಫ್ ಸ್ಪೀಷೀಸ್ ಲೂಸಿ ಅನ್ನೋ ಈ ಅನಿಮಲ್ ಗ್ರೂಪಿಂದ ಎವಾಲ್ವ್ ಆಗಿ ಬಂದಂಥದ್ದು. ಇದು ಹೇಗೆ ಅಂದರೆ ತುಂಬ ಸುಮಾರು ದೂರ ನಡೆಯೋಕ್ಕಾಗ್ತಾಯಿತ್ತು. ಅದೇ ರೀತಿ ಕಲ್ಲುಗಳನ್ನ ಆಯುಧವಾಗಿ ಬಳಸೋಕ್ಕೆ ಗೊತ್ತಿತ್ತು. ಉದಾಹರಣೆ ಹೇಳಬೇಕು ಅಂದರೆ ಯಾವುದೋ ಒಂದು ಕಾಯಿ ತುಂಬ ಹಾರ್ಡಾಗಿತ್ತು, ಕಚ್ಚೋಕ್ಕಾಗಲಿಲ್ಲ ಅಂದರೆ ಈ ಕಲ್ಲನ್ನ ಇಟ್ಟು ಜಜ್ಜಿ ಆ ಕಾಯಿನ ಹೊಡೆಯೋಕ್ಕೆ ಸಾಮರ್ಥ್ಯ ಅದಕ್ಕಿತ್ತು. ಈ ಕಲ್ಲುಗಳನ್ನ ಆಯುಧವಾಗಿಟ್ಟು ಎಲ್ಲೋ ಒಂದು ಹಣ್ಣಿಗೆ ಟಾರ್ಗೆಟ್ ಮಾಡಿ ಹೊಡೆಯೋದು, ಅಥವಾ ಬೇರೆ ಪ್ರಾಣಿಗಳಿಗೆ ಬ್ಯಾಂಬೂ ಸ್ಟಿಕ್ಸ್ ಎಲ್ಲ ಕೇಳಿರ್ತೀರ, ಈ ಬ್ಯಾಂಬೂವನ್ನು ಇಟ್ಕೊಂಡು ಬೇರೆ ಪ್ರಾಣಿಗಳಿಗೆ ಈ ಬ್ಯಾಂಬೂನ ಇಟ್ಟು ಟಾರ್ಗೆಟ್ ಮಾಡಿ ಆ ರೀತಿ ಗುಂಪಲ್ಲಿ ಬದುಕುವಂತಹ ವಿಷಯಗಳು, ಇದೆಲ್ಲ ಈ ಹೋಮೋ ಹ್ಯಾಬಿಲಿಸ್ ಅನ್ನೋ ಗ್ರೂಪ್ ಆಫ್ ಅನಿಮಲ್ಸ್ಗೆ ಅಥವಾ ಹ್ಯಾಂಡಿಮ್ಯಾನ್ ಅನ್ನೋ ಗ್ರೂಪ್ ಆಫ್ ಅನಿಮಲ್ಸ್ಗೆ ಇತ್ತು. ಇದೊಂದು ಸುಮಾರು ಒಂದು 25 ಲಕ್ಷ ವರ್ಷಗಳ ಹಿಂದೆ. ಈ ಹೋಮೋ ಹ್ಯಾಬಿಲಿಸ್ ಗ್ರೂಪ್ ಆಫ್ ಅನಿಮಲ್ಸ್ಗೆ ಇದ್ದಂತಹ ಬ್ರೈನ್ ಸೈಜ್ ಸ್ವಲ್ಪ ಎವಾಲ್ವ್ ಆಗಿ 600 ಕ್ಯೂಬಿಕ್ ಸೆಂಟಿಮೀಟರ್ ಆಗಿ ಬೆಳೀತು. ಈ ಸ್ಪೀಷೀಸ್ ಆಫ್ ಅನಿಮಲ್ಸ್ ಇದೆಯಲ್ಲ, ಇದೆಲ್ಲ ಬೇರೆ ಮೃಗಗಳ ಜೊತೆನೇ ಸಮೂಹದಲ್ಲೇ ಬಾಳ್ತಾಯಿತ್ತು. ಅಂದರೆ ಹುಲಿ, ಸಿಂಹ ಈ ಸಮೂಹದಲ್ಲೇ ಬಾಳ್ತಾಯಿತ್ತು. ಇನ್ನು ಹೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ಈ ಪ್ರಾಣಿಗಳು ಬೇರೆ ಪ್ರಾಣಿಗಳಿಗೆ ಆಹಾರ ಆಗೋದು, ಆ ಪ್ರಾಣಿಗಳು ಈ ಪ್ರಾಣಿಗಳಿಗೆ ಆಹಾರ ಆಗೋದು, ಹಸಿ ಮಾಂಸವನ್ನು ತಿಂದುಕೊಂಡು ಬದುಕ್ತಾಯಿತ್ತು ಈ ಹೋಮೋ ಹ್ಯಾಬಿಲಿಸ್ ಅನ್ನೋ ಈ ಗ್ರೂಪ್. ಒಂದು ಸ್ಟೇಜಲ್ಲಿ ಈ ಫಾರೆಸ್ಟ್ ಫೈರ್ 18 ಲಕ್ಷ ವರ್ಷಗಳ ಹಿಂದೆ ಈ ಫಾರೆಸ್ಟ್ ಫೈರ್ ಎಲ್ಲ ಬರ್ತಾಯಿತ್ತಲ್ಲ, ಈ ಫಾರೆಸ್ಟ್ ಫೈರಲ್ಲಿ ಕೆಲವೊಂದು ಪ್ರಾಣಿಗಳು ಬೆಂಕಿಯಲ್ಲಿ ಸಿಗಾಕೊಂಡು ಸಾಯೋದು. ಈ ಹೋಮೋ ಹ್ಯಾಬಿಲಿಸ್ ಗ್ರೂಪ್ ಆಫ್ ಅನಿಮಲ್ಸ್ ಎವಾಲ್ವ್ ಆಗ್ತಿದ್ದಂಗೆ ಹಸಿ ಮಾಂಸವನ್ನು ತಿಂದು ಅಭ್ಯಾಸ ಇದ್ದಂತಹ ಈ ಅನಿಮಲ್ಸ್ಗೆ ಸಡನ್ನಾಗಿ ಬೆಂಕಿಯಲ್ಲಿ ಬೆಂದಿರತಕ್ಕಂಥ ಮಾಂಸವನ್ನು ತಿನ್ನಬೇಕಾದ್ರೆ ಭಾಳ ರುಚಿ ಅನಿಸುತ್ತೆ.
ಎಲ್ಲೋ ಒಂದು ಕಡೆ ಹಸಿ ಮಾಂಸನ ತಿನ್ಬೇಕಾದ್ರೆ 7 ಗಂಟೆಗಳ ಕಾಲ ಸಮಯಾವಕಾಶ ತಗೊಳ್ಳುವಂತಹ ಈ ಪ್ರಾಣಿಗಳು ಬೆಂದಿರತಕ್ಕಂಥ ಬೆಂಕಿಯಲ್ಲಿ ಬೆಂದಂತಹ ಮಾಂಸವನ್ನು ತಿನ್ನೋಕ್ಕೆ 1 ಗಂಟೆಗಳ ಕಾಲದಲ್ಲೇ ಅದು ಮಾಂಸವನ್ನು ತಿಂತಾಯಿತ್ತು. ಎಲ್ಲೋ ಒಂದು ಕಡೆ ಇದೊಂದು ತುಂಬ ದೊಡ್ಡ ಎವಲ್ಯೂಷನ್ ಅಂತ ಹೇಳ್ಬೋದು. ಈ ಬೆಂಕಿಯನ್ನು ಯಾವ ರೀತಿ ಬಳಸಬೇಕು ಅನ್ನೋ ಒಂದು ತಿಳುವಳಿಕೆ ಈ ಕ್ಯಾಟಗರಿ ಆಫ್ ಅನಿಮಲ್ಸ್ಗೆ ಬರುತ್ತೆ. ಅದನ್ನು ಅಪ್ರೈಟ್ ಮ್ಯಾನ್ ಅಥವಾ ಹೋಮೋ ಎರೆಕ್ಟಸ್ ಅಂತ ಹೇಳ್ತಾರೆ. ಹಾಗಾಗಿ ಬೆಂಕಿಯ ಒಂದು ಮೌಲ್ಯತೆ ಈ ಪ್ರಾಣಿಗಳಿಗೆ ತಿಳುವಳಿಕೆ ಆವಾಗ ಆಗಿದೆ. ಅದಕ್ಕೆ ಈ ಬೆಂದಿರ್ತಕ್ಕಂಥ ಮಾಂಸವನ್ನು ತಿಂದು ಅದರ ಬ್ರೈನ್ ಲೆವೆಲಲ್ಲೂ ಬಹಳ ಚೇಂಜಸ್ ಆಗಿದೆ. ಕಾರಣ ಏನಕ್ಕೆ ಅಂದರೆ ಹಸಿ ಮಾಂಸವನ್ನು ತಿನ್ನೋಕ್ಕೆ ಅದು ಇದರ ಜಾ ಅಂತ ಹೇಳ್ತಾರಲ್ಲ, ಜಾನ ಬಳಕೆಯನ್ನು ಮಾಡ್ತಾಯಿತ್ತು. ಬಟ್ ಮಾಂಸ ಬೆಂದ ಮೇಲೆ ಅದನ್ನು ತುಂಬ ಸುಲಭವಾಗಿ ಈ ಪ್ರಾಣಿಗಳಿಂದ ತಿನ್ನೋಕ್ಕೆ ಸಾಧ್ಯ ಆಯಿತು. ಆವಾಗ ಈ ಜಾನ ಬಳಕೆ ಏನಿದೆ ಅದು ಅಷ್ಟು ಬೇಕಾಗಿರಲಿಲ್ಲ. ಕಾಲಕ್ರಮೇಣದಲ್ಲಿ ಈ ಜಾನ ಸ್ಟ್ರಕ್ಚರು ಚೇಂಜ್ ಆಗಕ್ಕೆ ಶುರುವಾಯಿತು. ಇದು ಹಾಗೆ ಶ್ರಿಂಕ್ ಆಗ್ತಾ ಹೋಯಿತು. ಯಾವಾಗ ಜಾ ಶ್ರಿಂಕ್ ಆಗಿ ಹೋಯಿತೋ ಬ್ರೈನಿಗೆ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ಗೆ ಒಂದು ಸ್ಕೋಪ್, ಬ್ರೈನ್ ಇನ್ನೂ ಸ್ವಲ್ಪ ಜಾಸ್ತಿ ಡೆವಲಪ್ ಆಗುತ್ತೆ. ಸೊ ಸುಮಾರು ಈ ಹೋಮೋ ಎರೆಕ್ಟಸ್ ಅಥವಾ ಅಪ್ರೈಟ್ ಮ್ಯಾನಿಗೆ ಸುಮಾರು 1000 ಕ್ಯೂಬಿಕ್ ಸೆಂಟಿಮೀಟರಷ್ಟು ಬ್ರೈನ್ ಬೆಳೀತಂತೆ. ಇಷ್ಟು ಬ್ರೈನ್ ಬೆಳೆದ ಮೇಲೆ ಅದಕ್ಕೆ ಈ ಹಸಿ ಮಾಂಸದಿಂದ ಒಂದು ಬೆಂದಿರ್ತಕ್ಕಂಥ ಮಾಂಸವನ್ನು ತಿನ್ನೋ ಈ ಪರಿವರ್ತನೆ ಇದೆಯಲ್ಲ, ಈ ಪರಿವರ್ತನೆಯಲ್ಲಿ ಆರ್ಟಿಸ್ಟಿಕ್ ಥಿಂಕಿಂಗ್ ಕೂಡ ಈ ಕ್ಯಾಟಗರಿ ಆಫ್ ಅನಿಮಲ್ಸ್ಗೆ ಬಂದಿದೆ. ಆರ್ಟಿಸ್ಟಿಕ್ ಥಿಂಕಿಂಗ್ ಅಂದರೆ ಈ ಎಲೆಗಳಲ್ಲಿ ಏನಾರು ಒಂದು ಡ್ರಾಯಿಂಗ್ ಮಾಡೋದು ಅಥವಾ ಬಂಡೆಗಳಲ್ಲಿ ಗೀಚೋದು, ಈ ರೀತಿ ವಿಷಯಗಳೆಲ್ಲ ಅದಕ್ಕೆ ತೋಚಿದೆ. ಕಾರಣ ಏನಕ್ಕೆ ಅಂದರೆ ಹಸಿ ಮಾಂಸ ತಿನ್ಬೇಕಾದ್ರೆ ಅದಕ್ಕೆ ಸಮಯಾವಕಾಶ ಪೂರ್ತಿ ಬರೀ ತಿನ್ನೋದಕ್ಕೆ ಆಗೋಗುತ್ತೆ. ಬಟ್ ಇವಾಗ ಹಂಗಲ್ಲ, ಬೆಂದಿರ್ತಕ್ಕಂಥ ಮಾಂಸವನ್ನು ಬೇಗ ತಿನ್ನುತ್ತೆ. ಅದಕ್ಕೆ ಇನ್ನೂ ಕಾಲ ಜಾಸ್ತಿ ಇರುತ್ತೆ. ಅವಾಗ ಏನು ಮಾಡುತ್ತೆ, ಇರೋ ಟೈಮಲ್ಲಿ ಏನಾರು ಒಂದು ಮಾಡಬೇಕಲ್ಲ, ಆ ಟೈಮಲ್ಲಿ ಅದಕ್ಕೆ ಆರ್ಟಿಸ್ಟಿಕ್ ಥಿಂಕಿಂಗ್ ಕೂಡ ಬಂದಿದೆ. ಹಾಗೆ ಸುಮಾರೊಂದು ಈ ಹೋಮೋ ಎರೆಕ್ಟಸ್ ಏನಿದೆ ಇದಕ್ಕೆ ಬೆಂಕಿಯನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಎಲ್ಲೋ ಬೆಂದಿರ್ತಕ್ಕಂಥ ಮಾಂಸ ರುಚಿಯಾಗಿರುತ್ತೆ ಅನ್ನೋದು ಗೊತ್ತಿರುತ್ತೆ, ಮಾಂಸವನ್ನು ಬೇಯಿಸಿ ತಿನ್ನಬೇಕು ಅಂತ ಗೊತ್ತಿರುತ್ತೆ. ಎಲ್ಲೋ ಒಂದು ಕಡೆ ಈ ಸ್ಕೇವೆಂಜರ್ಸಿಂದ ಹಂಟರ್ ಆಗಿ ಪರಿವರ್ತನೆ ಆಗಿರುತ್ತೆ. ಬಟ್ ಬೆಂಕಿಯನ್ನು ಎಷ್ಟು ಕಂಟ್ರೋಲ್ಡಾಗಿ ಬಳಸಬೇಕು ಅನ್ನೋದು ಈ ಕ್ಯಾಟಗರಿ ಆಫ್ ಅನಿಮಲ್ಸ್ಗೆ ಗೊತ್ತಿರಲಿಲ್ಲ. ಸುಮಾರು ಒಂದು 3.5 ಲಕ್ಷ ವರ್ಷಗಳ ಹಿಂದೆ ಈ ಎವಲ್ಯೂಷನ್ ಅನ್ನೋದಾಗುತ್ತೆ. ಆ ಎವಲ್ಯೂಷನ್ ಆಗ್ತಾ 3.5 ಲಕ್ಷ ವರ್ಷಗಳ ಹಿಂದೆ ಬೆಂಕಿಯನ್ನು ಯಾವ ರೀತಿ ಬಳಸಬೇಕು, ಯಾವ್ಯಾವುದಕ್ಕೆ ಬೆಂಕಿಯನ್ನು ಬಳಸ್ಬೋದು, ಯಾವ್ಯಾವುದಕ್ಕೆ ಬಳಸೋಕ್ಕಾಗಲ್ಲ ಅನ್ನೋ ಒಂದು ತಿಳುವಳಿಕೆ ಆ ಸ್ಪೀಷೀಸ್ಗೆ ಎವಲ್ಯೂಷನ್ ಟೈಮಲ್ಲಿ ಆಗುತ್ತೆ. ಆ ಸ್ಪೀಷೀಸನ್ನು ಹೋಮೋ ಸೇಪಿಯನ್ಸ್ ಅಂತ ಹೇಳ್ತಾರೆ. ಇವತ್ತು ನಾವು ಈ ಹೋಮೋ ಸೇಪಿಯನ್ಸ್ ಅನ್ನೋ ಕ್ಯಾಟಗರಿಗೆ ಸೇರಿದವರು. ರಿಸರ್ಚ್ ಪ್ರಕಾರ 3.5 ಲಕ್ಷ ವರ್ಷಗಳ ಹಿಂದೆ ಸಿಗ್ದಂಥ ಕೆಲವೊಂದು ಫಾಸಿಲ್ಸನ್ನು ರಿಸರ್ಚ್ ಮಾಡಬೇಕಾದ್ರೆ ಆಗಲೇ 1350 ಕ್ಯೂಬಿಕ್ ಸೆಂಟಿಮೀಟರ್ಸಷ್ಟು ಬ್ರೈನ್ ಆ ಸ್ಪೀಷೀಸ್ಗಿತ್ತು ಅಂತ ಹೇಳ್ತಾರೆ. ಇವತ್ತು ನಮ್ಮ ಬ್ರೈನ್ನ ಆ್ಯಾವ್ರೇಜ್ ಸೈಜ್ ಅಷ್ಟೇ. ಸೊ ಹೋಮೋ ಸೇಪಿಯನ್ಸಿಂದ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಎವಾಲ್ವ್ ಆಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಸೊ 3.5 ಲಕ್ಷ ವರ್ಷಗಳ ಹಿಂದೆ ಎವಾಲ್ವ್ ಆಗಿದ್ದೆ ಈ ಹೋಮೋ ಸೇಪಿಯನ್ಸ್ ಅನ್ನೋದು. ಆಮೇಲೆ ಗುಂಪಲ್ಲೆಲ್ಲ ಇರುತ್ತಲ್ಲ, ಅದಕ್ಕೆ ಕಮ್ಯುನಿಕೇಷನ್ ಎಲ್ಲ ನೋಡಿದ್ರೆ ಒಂದು ವೋಕಲ್ ಸೌಂಡ್ಸಿಂದನೇ ಆ ಕಮ್ಯುನಿಕೇಷನ್ ಇರ್ತಿತ್ತು. ಸುಮಾರು 1.5 ಲಕ್ಷ ವರ್ಷಗಳ ಹಿಂದೆ ಬಂದಿದ್ದೆ ಈ ಭಾಷೆ ಅನ್ನೋದು. ಆ ಭಾಷೆ ಅನ್ನೋದು ಬಳಸೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಲಿಪಿಯನ್ನು ತೊಗೊಂಬರುತ್ತೆ. ಸುಮಾರು 10,000 ವರ್ಷಗಳ ಹಿಂದೆಯೇ ಶುರುವಾಗಿದ್ದೀವಿ ಅಗ್ರಿಕಲ್ಚರ್ ಅನ್ನೋದು. ಹೇಗೆ ಹ್ಯೂಮನ್ ಎವಲ್ಯೂಷನ್ ಆಗುತ್ತೋ ಅದೇ ರೀತಿ ಪ್ರಾಣಿಗಳಲ್ಲೂ, ಬೇರೆ ಪ್ರಾಣಿಗಳಲ್ಲೂ ಎವಲ್ಯೂಷನ್ ಆಗ್ತಾ ಹೋಗುತ್ತಲ್ಲ, ಅದರಲ್ಲಿ ಈ ವಲ್ಫ್ ಅನ್ನೋದು ಎವಾಲ್ವ್ ಆಗಿ ಎಲ್ಲೋ ಈ ಮನುಷ್ಯ ವಲ್ಫನ್ನು ಡೊಮೆಸ್ಟಿಕೇಟ್ ಮಾಡಿ ನಾಯಿಗಳನ್ನ ಬಳಸೋಕ್ಕೆ ಶುರು ಮಾಡ್ದ. ಆ ನಾಯಿಗಳು ಕಾವಲು ಕಾಯಕ್ಕೋಸ್ಕರ ಅವನು ಬಳಸೋಕ್ಕೆ ಶುರು ಮಾಡ್ತಾನೆ. ಉದಾಹರಣೆಗೆ ಹೇಳಬೇಕಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್, ಅದೇ ರೀತಿ ಅವನೆಲ್ಲೋ ಉಳ್ಕೋತಾನೆ, ಅವನಿಗೊಂದು ಸೆಕ್ಯೂರಿಟಿ ಪ್ರೊಟೆಕ್ಷನ್ ಬೇಕಾಗತ್ತೆ. ನಾಯಿಗಳನ್ನ ಡೊಮೆಸ್ಟಿಕೇಟ್ ಮಾಡ್ತಾನೆ, ಬೇರೆ ಪ್ರಾಣಿಗಳನ್ನ ಡೊಮೆಸ್ಟಿಕೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಇದೆಲ್ಲ ಒಂದು ಎವಲ್ಯೂಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊದಲ ಮಾನವ ಒಂದು ಗ್ರೂಪ್ ಅದೇನಿದೆ ಅದು ಆಫ್ರಿಕಾದಲ್ಲಿ ಫಾರ್ಮ್ ಆಗಿ ಅಲ್ಲಿಂದ ಎವಾಲ್ವ್ ಆಗಿದ್ದು ಅಂತ ಸೈನ್ಸ್ ಅಥವಾ ಥಿಯರಿ ಆಫ್ ಎವಲ್ಯೂಷನ್ ಹೇಳುತ್ತೆ. ಎಲ್ಲೋ ಒಂದು ಕಡೆ ಪಾಪ್ಯುಲೇಷನಲ್ಲಿ ಜಾಸ್ತಿ ಆದಮೇಲೆ ಮೈಗ್ರೇಟ್ ಆಗುತ್ತಲ್ಲ, ಆ ರೀತಿ ಆ ಗುಂಪು ಮೈಗ್ರೇಟ್ ಆಗಿ ಪ್ರಪಂಚದಲ್ಲಿರುವಂತಹ ಬೇರೆ ಪಾಕೆಟ್ಸಲ್ಲಿ ಸೆಟ್ಲಾಗಿ ಆ ರೀಜನಿಗೆ, ಆ ಕ್ಲೈಮೇಟಿಗೆ ಅನುಗುಣವಾಗಿ ಬದಲಾವಣೆ ಆಗಿ ಸ್ವಲ್ಪ ಎವಲ್ಯೂಷನ್. ಕೆಲವರಿಗೆ ಡಾರ್ಕ್ ಸ್ಕಿನ್ ಇರುತ್ತೆ, ಕೆಲವರಿಗೆ ವೈಟ್ ಸ್ಕಿನ್ ಇರುತ್ತೆ. ಈ ರೀತಿ ಬೋನ್ ಸ್ಟ್ರಕ್ಚರಲ್ಲಿ ಕೆಲವು ಚೇಂಜಸ್ ಇರುತ್ತೆ. ಕೆಲವು ರೀಜನಲ್ಲಿರೋರು ತುಂಬ ಎತ್ತರಕ್ಕೆ ಇರ್ತಾರೆ, ಕೆಲವು ರೀಜನಲ್ಲಿರೋರು ಕುಳ್ಳಕ್ಕಿರ್ತಾರೆ. ಇದೆಲ್ಲ ಆ ರೀಜನಲ್ಲಿ ನಡೆಯುವಂತಹ ಚೇಂಜಸ್. ಸೊ ಆಫ್ರಿಕಾದಿಂದ ಮನುಷ್ಯ ಶುರುವಾಗಿ ಅಲ್ಲಿಂದ ಆ ಎವಲ್ಯೂಷನ್ ಆಗಿ ಅಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾನೆ ಅನ್ನೋದೇ ಈ ಸೈನ್ಸ್ ಅಥವಾ ಥಿಯರಿ ಆಫ್ ಎವಲ್ಯೂಷನ್ ಹೇಳೋದು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಯಿಂದ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.